ನಮಸ್ಕಾರ. ಬನ್ನಿ ಫೆಬ್ರವರಿ 2026ರ ಸಂಖ್ಯಾಶಾಸ್ತ್ರದ ಜಗತ್ತಿನಲ್ಲಿ ಒಮ್ಮೆ ಇಣುಕಿ ನೋಡೋಣ. ಈ ತಿಂಗಳು ನಮ್ಮೆಲ್ಲರಿಗಾಗಿ ಏನೆಲ್ಲ ತರಲಿದೆ, ಯಾವ ಸವಾಲುಗಳು ಎದುರಾಗಬಹುದು ಮತ್ತು ಸಂತೋಷದ ಕ್ಷಣಗಳು ಎಲ್ಲೆಲ್ಲಿ ಸಿಗಬಹುದು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಕಂಡುಹಿಡಿಯೋಣ. ಹಾಗಾದ್ರೆ ಈ ಫೆಬ್ರವರಿ ತಿಂಗಳು ಯಾವೆಲ್ಲ ರಹಸ್ಯಗಳನ್ನ ಹೊತ್ತು ತಂದಿದೆ ಅಂತೀರಾ? ಬನ್ನಿ ನೋಡೋಣ. ನಕ್ಷತ್ರಗಳ ಮಾರ್ಗದರ್ಶನದಲ್ಲಿ ಈ ತಿಂಗಳ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನೋಡಿ, ಈ ತಿಂಗಳು 3 ಮುಖ್ಯ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿರಲಿದೆ. ಅವು ಯಾವ್ಯಾವಂದರೆ ಸೂರ್ಯ, ಶನಿ ಮತ್ತೆ ಗುರು. ಈ 3 ಶಕ್ತಿಶಾಲಿ ಗ್ರಹಗಳ ಸಂಯೋಜನೆ ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಈಗ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಬ್ರಹ್ಮಾಂಡದ ಶಕ್ತಿಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಈ ತಿಂಗಳ ಮೇಲೆ ಸೂರ್ಯ ಮತ್ತು ಶನಿಯ ಒಟ್ಟಾರೆ ಪ್ರಭಾವ ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಇಡೀ 2026ನೇ ಇಸ್ವಿ ಸೂರ್ಯನ ಶಕ್ತಿ ನಮ್ಮನ್ನ ಮುನ್ನಡೆಸಲಿದೆ. ಇದು ಏನಪ್ಪಾ ಅಂದ್ರೆ ಹೊಸ ಆರಂಭಗಳಿಗೆ, ಹೊಸ ಹುರುಪಿಗೆ ದಾರಿ ಮಾಡಿಕೊಡುತ್ತೆ, ನಮ್ಮ ಜೀವನಕ್ಕೆ ಒಂದು ಸ್ಪಷ್ಟವಾದ ದಿಕ್ಕನ್ನ ತೋರಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ವೃತ್ತಿ ಜೀವನದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ಒಂದು ವಿಶೇಷ ಮನ್ನಣೆ ಸಿಗೋ ಹಾಗೆ ಮಾಡುತ್ತೆ. ಈ ಶಕ್ತಿ ನಮ್ಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈಗ ಶನಿಯ ಪ್ರಭಾವದಲ್ಲಿ ಆಗುವ ಒಂದು ದೊಡ್ಡ ಬದಲಾವಣೆ ಬಗ್ಗೆ ನೋಡೋಣ. ನೋಡಿ, ಫೆಬ್ರವರಿ 13ರ ತನಕ ಶನಿ ಮಕರ ರಾಶಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ಗಮನ ಹೆಚ್ಚಾಗಿ ದೈಹಿಕ ಶ್ರಮದ ಕಡೆ ಇರುತ್ತೆ. ಆದ್ರೆ 13ನೇ ತಾರೀಖು ನಂತರ ಶನಿ ಕುಂಭ ರಾಶಿಗೆ ಪ್ರವೇಶಿಸುತ್ತೆ. ಆಗ ಏನಾಗುತ್ತೆ ಅಂದ್ರೆ ನಮ್ಮ ಗಮನ ಬೌದ್ಧಿಕ ಮತ್ತು ತಾಂತ್ರಿಕ ವಿಷಯಗಳ ಕಡೆಗೆ ಶಿಫ್ಟ್ ಆಗುತ್ತೆ. ಸರಿ, ಈಗ ಈ ತಿಂಗಳಿನ ಒಂದು ಜನರಲ್ ಫೋರ್ಕಾಸ್ಟ್ ನೋಡೋಣ. ಅಂದ್ರೆ ಎಲ್ಲರಿಗೂ ಈ ತಿಂಗಳು ಹೇಗಿರಲಿದೆ ಅಂತ. ಈ ತಿಂಗಳು ಅವಕಾಶಗಳು ಮತ್ತು ಸವಾಲುಗಳು ಎರಡರ ಒಂದು ವಿಶಿಷ್ಟ ಮಿಶ್ರಣ ಅಂತಾನೆ ಹೇಳ್ಬೋದು. ಫೆಬ್ರವರಿ 2026ಕ್ಕೆ ವೈಯಕ್ತಿಕ ಮಾಸ ಸಂಖ್ಯೆ ಯಾವುದು ಗೊತ್ತಾ? ಅದು 12. ಈ ಸಂಖ್ಯೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ತಿಂಗಳ ಸಂಖ್ಯೆ 2, ವರ್ಷದ ಅಂಕಿಗಳನ್ನ ಕೂಡಿದ್ರೆ ಅಂದ್ರೆ 2 + 0 + 2 + 6 = 10. ಈಗ ಇವೆರಡನ್ನೂ ಸೇರಿಸಿದ್ರಾಯ್ತು 2 + 10 ಅಂದ್ರೆ 12. ಸರಿ, ಹಾಗಾದ್ರೆ ಈ 12ರ ಅರ್ಥ ಏನು? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಈಗ ನೋಡೋಣ. ಈ 12 ಅನ್ನೋ ಸಂಖ್ಯೆಯ ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬಾ ವಿಶೇಷ. ಇಲ್ಲಿ 1 ಅಂದ್ರೆ ಸೂರ್ಯ, 2 ಅಂದ್ರೆ ಚಂದ್ರ, ಇವೆರಡೂ ಸೇರಿದಾಗ ಬರೋದು 3 ಅಂದ್ರೆ ಗುರುವಿನ ಶಕ್ತಿ. ಇದರ ಸರಳ ಅರ್ಥ ಏನಪ್ಪಾ ಅಂದ್ರೆ ನಮ್ಗೆ ಯಾವುದೇ ಕಷ್ಟ ಎದುರಾದ್ರೂ ಅದರಿಂದ ಹೊರಬರೋಕೆ ಬೇಕಾದ ಜ್ಞಾನ ಮತ್ತು ವಿವೇಕ ನಮ್ಗೆ ದಾರಿದೀಪವಾಗುತ್ತೆ. ನೋಡಿ, ಈ ತಿಂಗಳಿಗೆ 2 ಮುಖಗಳಿವೆ ಅಂತ ಹೇಳ್ಬಹುದು. ಒಂದು ಕಡೆ ನಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಬರಬಹುದು, ಸ್ವಲ್ಪ ತಡ ಆಗ್ಬಹುದು. ಆದ್ರೆ ಇನ್ನೊಂದು ಕಡೆ ನಾವು ನಿರಂತರವಾಗಿ ಪ್ರಯತ್ನ ಪಟ್ರೆ, ಶಿಸ್ತಿನಿಂದ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ. ಅಷ್ಟೇ ಅಲ್ಲ, ಧಾರ್ಮಿಕ ಯಾತ್ರೆಗಳಿಗೆ ಹೋಗೋ ಯೋಗ ಕೂಡ ಇದೆ. ಸರಿ, ಈಗ ನಿರ್ದಿಷ್ಟವಾಗಿ ಮೂಲಾಂಕ 1 ಇರೋ ವ್ಯಕ್ತಿಗಳ ಬಗ್ಗೆ ಗಮನಹರಿಸೋಣ. ಅವರಿಗೆ ಈ ತಿಂಗಳು ಹೇಗಿರ್ಲಿದೆ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಖಂಡಿತ ಮುಂದಿನ ವಿಶ್ಲೇಷಣೆಗಳಲ್ಲಿ ಬೇರೆ ಮೂಲಾಂಕಗಳ ಬಗ್ಗೆನೂ ಮಾತಾಡೋಣ. ಮೊದಲು ಮೂಲಾಂಕ 1 ಅಂದ್ರೆ ಯಾರು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾವುದೇ ತಿಂಗಳ 1, 10, 19 ಅಥವಾ 28ನೇ ತಾರೀಕಿನಂದು ಹುಟ್ಟಿದವರ ಮೂಲಾಂಕ 1 ಆಗಿರುತ್ತೆ. ಮೂಲಾಂಕ 1ರ ವ್ಯಕ್ತಿಗಳಿಗೆ ಫೆಬ್ರವರಿ ತಿಂಗಳ ವೈಯಕ್ತಿಕ ಮಾಸ ಸಂಖ್ಯೆ 13 ಆಗಿರುತ್ತೆ. ಈ 13 ಅಂದ್ರೆ 1 + 3 ಅಂದ್ರೆ 4. ಇದು ರಾಹುವಿನ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯ ಅಂದ್ರೆ 1 ಮತ್ತೆ ಗುರು ಅಂದ್ರೆ 3. ಇವೆರಡೂ ಸೇರಿದಾಗ ರಾಹುವಿನ ಅಂದ್ರೆ 4ರ ಶಕ್ತಿ ಉಂಟಾಗತ್ತೆ. ಇದರಿಂದ ಕೆಲವು ಅನಿರೀಕ್ಷಿತ ಫಲಿತಾಂಶಗಳು ಬರೋ ಸಾಧ್ಯತೆ ಇದೆ. ಮೂಲಾಂಕ 1 ಇರೋರು ಒಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು. ಫೆಬ್ರವರಿ 14ರ ನಂತರದ ಸಮಯ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ದಯವಿಟ್ಟು ಯಾವುದೇ ನಿರ್ಧಾರ ತಗೊಳ್ಳುವಾಗ ಆತುರ ಮಾಡಬೇಡಿ. ಸರಿ, ಹಾಗಾದ್ರೆ ಮುಂದೆ ಮೂಲಾಂಕ 1 ಇರೋವರ ವೃತ್ತಿ ಮತ್ತು ಹಣಕಾಸಿನ ಜೀವನದ ಬಗ್ಗೆ ನೋಡೋಣ. ಈ ಕ್ಷೇತ್ರಗಳಲ್ಲಿ ಈ ತಿಂಗಳು ಏನೆಲ್ಲ ಏರುಪೇರುಗಳನ್ನ ತರಬಹುದು? ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಸಾಕಷ್ಟು ಒಳ್ಳೆ ಅವಕಾಶಗಳಿವೆ. ಹೊಸ ಪ್ರಾಜೆಕ್ಟ್ಗಳನ್ನ ಲೀಡ್ ಮಾಡೋ ಚಾನ್ಸ್ ಸಿಗ್ಬೋದು. ನೀವು ಏರ್ಕಣೆ ಪ್ಲಾನ್ ಮಾಡಿರೋ ವಿಷಯಗಳನ್ನ ಕಾರ್ಯರೂಪಕ್ಕೆ ತರೋಕೆ ಇದು ಸರಿಯಾದ ಸಮಯ. ಅಷ್ಟೇ ಅಲ್ಲ, ಇನ್ವೆಸ್ಟ್ಮೆಂಟ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ಜಾಬ್ ಚೇಂಜ್ ಮಾಡೋ ಯೋಚನೆಲಿದ್ರೆ ಒಳ್ಳೆ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಆದ್ರೆ ಕೆಲವು ಎಚ್ಚರಿಕೆಗಳೂ ಇವೆ. ಸೋಮಾರಿತನ ನಿಮ್ಮ ಮೇಲೆ ಹಿಡಿತ ಸಾಧಿಸೋಕೆ ಬಿಡಬೇಡಿ. ಆಸ್ತಿ ವ್ಯವಹಾರ ಮಾಡಬೇಕಾದ್ರೆ ಮತ್ತು ಯಾವುದೇ ಡಾಕ್ಯುಮೆಂಟ್ಗೆ ಸೈನ್ ಮಾಡೋ ಮುಂಚೆ ತುಂಬಾನೇ ಜಾಗರೂಕರಾಗಿರಿ. ಹಾಗೆ ಆಫೀಸ್ನಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು. ಅದಕ್ಕೆ ಸಿದ್ಧರಾಗಿರೋದು ಒಳ್ಳೆಯದು.
ವೃತ್ತಿ ಜೀವನದಾಯ್ತು, ಈಗ ವೈಯಕ್ತಿಕ ಜೀವನದ ಕಡೆಗೆ ಬರೋಣ. ಅಂದ್ರೆ ಮೂಲಾಂಕ ಒಂದಿರೋವರ ಸಂಬಂಧಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೇಗಿರ್ಲಿದೆ? ರಿಲೇಶನ್ಶಿಪ್ಸ್ನಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು ಅಂತ ಅನ್ಸ್ಬಹುದು. ಇದರಿಂದ ಸಂಗಾತಿ ಜೊತೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಆದ್ರೆ ಸಿಂಗಲ್ ಆಗಿರುವವರಿಗೆ ಹೊಸಬರ ಪರಿಚಯ ಆಗಬಹುದು. ಈ ಸಮಯದಲ್ಲಿ ತಾಯಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡಿ. ಕೆಲವೊಮ್ಮೆ ಒಂಟಿತನ ಕಾಡೋ ಸಾಧ್ಯತೆನೂ ಇದೆ, ಜಾಗೃತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ತಿಂಗಳ ಮಧ್ಯದ ನಂತರ ಅಂದ್ರೆ 16ನೇ ತಾರೀಕಿನ ನಂತರ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕು. ಮೆಂಟಲ್ ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಬಿಪಿ ಮೇಲೆ ಪರಿಣಾಮ ಬೀರ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆನೂ ಸ್ವಲ್ಪ ಎಚ್ಚರ ಇರಲಿ. ಹೆಲ್ದಿ ಲೈಫ್ ಸ್ಟೈಲ್, ಒಳ್ಳೆ ಊಟ ಮತ್ತೆ ಸಾಕಷ್ಟು ರೆಸ್ಟ್ ಇದೆಲ್ಲ ಈ ಟೈಮ್ನಲ್ಲಿ ತುಂಬಾನೇ ಮುಖ್ಯ. ಸರಿ, ಕೊನೆಯದಾಗಿ ಈ ತಿಂಗಳು ಬರೋ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸೋಕೆ ಮತ್ತು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರಗಳನ್ನ ನೋಡೋಣ. ಇಲ್ಲಿರೋ ಪರಿಹಾರಗಳನ್ನ ಪಾಲಿಸೋದ್ರಿಂದ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಮಾಡ್ಕೊಂಡು ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡ್ಕೋಬೋದು. ನೋಡಿ, ಬೆಳಿಗ್ಗೆ ಎದ್ದು ಸೂರ್ಯನ್ಗೆ ನಮಸ್ಕಾರ ಮಾಡಿ, ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಗೈಡೆನ್ಸ್ನಲ್ಲಿ ಕೆಲ್ಸ ಮಾಡಿ, ರಿಲೇಶನ್ಶಿಪ್ಸ್ನಲ್ಲಿ ಯಾವುದೇ ಕನ್ಫ್ಯೂಷನ್ಗೆ ಜಾಗ ಕೊಡಬೇಡಿ. ಕೈಗೆ ಒಂದು ಮೌಳಿದಾರ ಕಟ್ಕೊಳ್ಳಿ. ಸಾಧ್ಯವಾದ್ರೆ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಸ್ಥಳಕ್ಕೆ ಭೇಟಿ ಕೊಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಗೊಂದಲ ಇದ್ರೆ ಒಬ್ಬ ಎಕ್ಸ್ಪರ್ಟ್ ಹತ್ರ ಸಲಹೆ ಕೇಳೋಕೆ ಹಿಂಜರಿಬೇಡಿ. ಇದೆಲ್ಲ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹೋಗೋ ಮುಂಚೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮಲ್ಲಿ ಶಿಸ್ತು ಮತ್ತು ಸಮರ್ಪಣೆ ಇದ್ರೆ ಈ ಬ್ರಹ್ಮಾಂಡ ನಮ್ಗೆ ಒಡ್ಡುವ ಸವಾಲುಗಳನ್ನೇ ನಮ್ಮ ವೈಯಕ್ತಿಕ ಯಶಸ್ಸಿನ ಮೆಟ್ಟಿಲುಗಳಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.